ಮುಚ್ಚಡೆ, ನಾನು ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಏನದು? ನಮ್ ಸಂಜುಗೆ ಆ ವರ್ಮ ಹಾಸ್ಪಿಟಲ್ ಇಲ್ವಾ, ಆ ಓನರ್ ಮಗಳ ಜೊತೆ ಮದ್ವೆ ಮಾತುಕತೆ ನಡೀತಾ ಇದೆ. ಹೌದೇನೆ? ಅಯ್ಯೋ, ಅದೆಷ್ಟು ಒಳ್ಳೆ ಸುದ್ದಿ ಹೇಳಿದೀಯ. ಸಂಜು ಮದ್ವೆ ಅಂದ್ರೆ ನಮ್ಗೆಲ್ಲ ಒಂದು ಹಬ್ಬ ಇದ್ದ ಹಾಗಲ್ವಾ? ಎಲ್ಲೋ ಮಕ್ಳು ಯಾವಾಗ್ಲೂ ಚೆನ್ನಾಗಿರ್ಲಿ. ಆದ್ರೂ ಸಂಜುಗೆ ಇನ್ನ ಹುಡುಗ ಬುತ್ತಿ ಕಡೆ ಜೀವನ ಹೇಗ್ ನಡ್ಸ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ. ಅದೇ ನನಗೆ ಚಿಂತೆ ಆಗ್ಬಿಟ್ಟಿದೆ. ಹೊಣೆ ಬಂದವನ್ಗೆ ಹಾದಿ ಕಾಣುತ್ತೆ ಅಂತ ದೊಡ್ಡವ್ರು ಹೇಳಿರೋದು ಸುಮ್ನೆ ಅಲ್ಲಮ್ಮ. ಮದ್ವೆ ಆದ್ಮೇಲೆ ಬೇಡ ಅಂದ್ರೂ ಒಂದಷ್ಟು ಜವಾಬ್ದಾರಿಗಳು ಬಂದೇ ಬರುತ್ತೆ. ಅವನು ಬುದ್ಧಿವಂತ, ಏನ್ ಕರ್ಮ ಕಳಿಬೇಕೋ ಏನೋ, ಅದಕ್ಕೆ ಹೀಗಾಡ್ತಾ ಇದ್ದಾನೆ. ಈ ಮದ್ವೆ ಒಂದಾದ್ರೆ ಸರಿ ಹೋಗ್ತಾನೆ, ನೋಡ್ತಾ ಇರು. ನಿನ್ ಎಡ್ಕೆಯಿಂದ ಅಷ್ಟಾದ್ರೆ ಸಾಕು ಕಣೆ. ಎಂಗೇಜ್ಮೆಂಟ್ ಮಾಡಿ ಆದಷ್ಟು ಬೇಗ ಮದ್ವೆನ ಪಟ್ ಪಟ್ ಅಂತ ಮುಗಿಸ್ಬಿಡ್ಬೇಕು ಅಂತ ಮಾತಾಡ್ಕೊಂಡಿದೀವಿ. ಒಳ್ಳೇದು ಕಣೆ. ನನ್ನಿಂದ ಏನಾದ್ರು ನಿಂಗೆ ಸಹಾಯ ಬೇಕಾದ್ರೆ ಕೇಳು, ಆಯ್ತಾ? ಹೂ ಕಣೆ, ನೀನಿಲ್ಲ ಅಂದ್ರೆ ನಮ್ ವ್ರತ ಮುಂದೆ ಸಾಗುತ್ತೆ ಹೇಳು. ನಾವಿಬ್ರು ಸೇರ್ಕೊಂಡು ತುಂಬಾ ಶಾಪಿಂಗ್ ಮಾಡೋಣ, ಏನಂತ್ಯ? ಶಾಪಿಂಗ್ ರಾಣಿ ನೀನು, ಅದನ್ನೆಲ್ ಬಿಡ್ತೀಯ ಹೇಳು? ಮತ್ತೆ ಶಾಪಿಂಗು ನಮ್ಮ ಜನ್ಮಸಿದ್ಧ ಹಕ್ಕು. ಆದ್ರೆ ಈ ಸಲ ಓಲ್ಡ್ ಸ್ಟೈಲ್ ಬೋರಿಂಗ್ ಶಾಪಿಂಗ್ ಮಾಡಲ್ಲ. ಕಾಲ ಬದಲಾದ್ಮೇಲೆ ನಾವು ಮಾಡ್ರನ್ ಆಗ್ಬೇಕಲ್ವಾ? ಅಲ್ವಾ? ಮತ್ತೆ ಅಂದ್ಮೇಲೆ ನನಗ್ ದೊಡ್ಡ ಗ್ರಹಚಾರ ಕಾದಿದೆ ಅಂತಾಯ್ತು, ಹೇಳು. ಸುಮ್ನೆ ಕೇಳೆ. ಈ ಸಲ ಮದ್ವೆಗೆ ನಾವೆಲ್ಲ ಒಂದೇ ತರ ಡ್ರೆಸ್ ಹಾಕೋಣ. ಚೂಡಿದಾರ್ ಹಾಕಣ್ವಾ? ಮುತ್ತಿಗೆ ಬರುತ್ತಲ್ಲ ಗೌನು. ನೆಲ ಗುಡ್ಸೋ ತರದ್ದು ಬುದ್ಧಿ ಇದೆಯೇನೆ ನಿನ್ಗೆ? ಲಕ್ಷಣವಾಗಿ ಸೀರೆ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗ್ ಕಾಣುತ್ತೆ ಗೊತ್ತಾ? ನಮ್ ವಯಸ್ಸಿಗೆ ಸೀರೆನೆ ಚೆನ್ನಾಗ್ ಕಾಣೋದು, ತಿಳ್ಕೊ. ನೋಡು, ವಯಸ್ಸಾಗಿರೋದು ನಿನ್ಗೆ, ನನಗಲ್ಲ. ಸೀರೆ ಉಟ್ಕೋಬೇಕಂತೆ, ಸೀರೆ. ಹಾಗಂತ ಏನೋ ರೂಲ್ಸ್ ಇದೆಯಾ? ಫಾರಿನ್ ಅಲ್ಲಿ ನಮ್ ವಯಸ್ಸಿನವರು ಇಷ್ಟಿಷ್ಟೇ ಡ್ರೆಸ್ ಹಾಕೊಂಡು ಓಡಾಡ್ತಾರೆ. ಆ ತರ ಬೇಡ, ನಾವು ಮೈ ತುಂಬಾ ಡ್ರೆಸ್ ಹಾಕೊಂಡು ಓಡಾಡೋಣ, ಚೆನ್ನಾಗಿರುತ್ತೆ ಕಣೆ, ಪ್ಲೀಸ್. ಆಯ್ತಮ್ಮ ತಾಯಿ, ಇದೊಂದು ಜನ್ಮದಲ್ಲಿ ಅದೇನೇನು ಅವತಾರ ಎತ್ತಿಸ್ತೀಯೋ ಅದು ಆಗ್ಬಿಡ್ಲಿ. ಥ್ಯಾಂಕ್ ಯು. ಈಗ ಕೆಲವು ಫೋಟೋನೆಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ನೀನ್ ಸೆಲೆಕ್ಟ್ ಮಾಡ್ತೀಯಾ? ಒಂದ್ ನಿಮಿಷ ನೋಡಿ. ಹೇಗಿದೆ?